ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ಯೂಟ್ಯೂಬ್ ವೀಡಿಯೋ ಏನನ್ನ ನೋಡೋಣ. ನಮ್ಮ ಕಾಲೇಜಲ್ಲಿ ನನಗೆ ರಜನ ಮತ್ತೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದ್ರು. ಹಾಗಾಗಿ ನಾನು ಮತ್ತೆ ಊರಿಗೆ ಬಂದಿದ್ದೀನಿ. ಇನ್ನೂ ಒಂದು ವಾರ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ತಾನೇ ನಾನು ಕೂಡ ಊರಿಂದ ಬಂದೆ ಊರಿಗೆ. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನಮ್ಮ ಕರು, ಇದು ನಮ್ಮ ಪಪ್ಪಿ, ನನ್ನ ಫ್ರೆಂಡ್, ಇದು ನಮ್ಮ ಪಪ್ಪಿತಾ. ಮತ್ತು ಹಸು ಆ ಮನೆ ಹತ್ರ ಇದೆ. ನಮ್ಮ ಅಜ್ಜಿ ಏನೋ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಾವು ಐ ವಾಂಟ್ ಟು ಗೋ. ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ ಅಜ್ಜಿ ನೋಡೋಕ್ಕೆ. ಮೋಸ್ಟ್ಲಿ ಹಸು ಕಟ್ತೀವಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ನಮ್ಮ ತೋಟದ ಪಕ್ಕದ ತೋಟದ ನೀಲಣ್ಣ ಅವರು ಬರ್ತಾ ಇದ್ದಾರೆ. ಈಗ ತಾನೇ ನಾನು ಈ ಕಡೆ ಮನೆಗೆ ಬಂದೆ. ಸ್ವಲ್ಪ ಏನೋ ಸಾಮಾನಿತ್ತು, ಅವಾಗ ಸಾಮಾನು ಇಕ್ಬಿಟ್ಟು ಮತ್ತೆ ಕೊಟ್ಟಿಗೆ ಮನೆ ಹತ್ರ ಹೋಗಬೇಕು. ಬನ್ನಿ ಹೇಗಾಗಿದೆ ನಮ್ಮ ಅಡುಗೆ ಮನೆ ನೋಡೋಣ. ಫುಲ್ಲೆಲ್ಲ ಏನೇನಿದೆ ನಮ್ಮ ಮನೇಲಿ ವೇಸ್ಟ್ ಐಟಮ್ಮು, ಬೇಕಾಗಿರೋ ಐಟಮ್ಮು ಎಲ್ಲ ಇಲ್ಲಿದೆ. ಎಲ್ಲ ಇಲ್ಲಿ ಬಿದ್ದು ಒದ್ದಾಡ್ತಾಯಿದೆ. ಹುಲ್ಲು ಎಲ್ಲ ಹುಟ್ಟಿದ್ದಾರೆ ಕ್ಲೀನಾಗಿ. ಇದೆಲ್ಲ ಆಲ್ರೆಡಿ ನಾನಿದ್ದಾಗಲೇ ಹುಟ್ಟಿದ್ರು. ಇದನ್ನು ಕೂಡ ನಾನಿದ್ದಾಗಲೇ ಹುಟ್ಟಿದ್ರು. ನಮ್ಮ ಅಜ್ಜಿ ನೀರು ತಗೊಂಬಂದು ಇಕ್ತಾಯಿದ್ದಾರೆ. ಇನ್ನು ನಮ್ಮೂರಲ್ಲಿ TC ಸುಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ನೀರನ್ನ ಸೇವ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಸ್ವಲ್ಪ ಲೇಟಾಗಿಯೇ ಹಾಲು ಕರೆಯೋದು. ಹಾಗಾಗಿ 6 ಗಂಟೆ 6:15 ನಾವು ಹಾಲು ತೊಗೊಂಡು ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಅಂತೂ ಆಗಿರುತ್ತೆ. ಇವತ್ತು ಅಲ್ದಲೇ ಕಾಯಿ ಕೆಡವಿರೋದನ್ನೆಲ್ಲ ಒತ್ತಾಕ್ಬಿಟ್ಟು ಆ ಗೋಡನ್ನೊಳಗೆ ಹಾಕಿ ಬರೋ ಅಷ್ಟೊತ್ತಿಗೆ 4:15 ಇನ್ನೇನು 5 ಗಂಟೆ ಆಗ್ತಾಯಿತ್ತು. ಇವಾಗ ಎಲ್ಲ ಒತ್ತಾಕಿ ಎಲ್ಲ ಆಯಿತು. ಇವಾಗ ಆಲ್ರೆಡಿ 6 ಗಂಟೆ ಆಗ್ತಿದೆ. ಹಾಗಾಗಿ ಹಾಲು ಕರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಫ್ರೆಂಡ್ಸ್, ನಮ್ಮ ಅಜ್ಜಿ ಇವಾಗ ಹಸು ಇಟ್ಕೊಬರಕ್ಕೆ ಹೋದರು. ಹಸು ಇಟ್ಕೊಂಡು ಬಂದಮೇಲೆ ಸ್ವಲ್ಪ ಅದಕ್ಕೆ ಬೂಸ ಎಲ್ಲ ಕುಡಿಸ್ಬಿಟ್ಟು ಅದಾದಮೇಲೆ ಮೊಸರೆ ಆಲ್ರೆಡಿ ಕುಡಿಸ್ಕೊಂಬಂದರು. ಇವಾಗ ಅದಾದಮೇಲೆ ಅದರದ್ದು ಕೆತ್ತಲೆ ಸ್ವಲ್ಪ ತೊಳೆದು ಹಾಲು ಕರ್ಕೊಂಡು ಹಾಲು ತೊಗೊಂಡು ಮನೆಗೆ ಹೋಗೋದೆ. ಪಪ್ಪಿಗೆ ಆ ಕಡೆನೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆನೂ ಇರೋಕ್ಕಾಗ್ತಿಲ್ಲ. ಯಾಕೆಂದರೆ ಆ ಕಡೆ ಅಜ್ಜಿ ಹಸು ಇಟ್ಕೊಬರಕ್ಕೆ ಹೋದರು. ನಾನು ಇಲ್ಲೇ ನಿಂತಿದ್ದೀನಲ್ಲ, ಹಾಗಾಗಿ ನೋಡಿ ಅಲ್ಲಿ ಹೆಂಗೆ ಸೌಂಡ್ ಮಾಡ್ತಾಳೆ ನೋಡಿ. ಕುಯ್ಯೋ 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 ಅಂತ ಸೌಂಡ್ ಮಾಡ್ತಿದ್ದಾಳೆ. ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲಿ ಇರಬೇಕಲ್ಲಿ. ಅವಳಿಗೆ ಇಲಿ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದು ಸಿಗ್ತಾಯಿಲ್ಲ, ಯಾಕೆಂದರೆ ಅದರಿಂದ ಹೋಗೋದಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಕುಯ್ಯೋ ಕುಯ್ಯೋ ಅಂತ ಸೌಂಡ್ ಮಾಡ್ತಾಳೆ. ನಮ್ಮ ಅಜ್ಜಿ ಹಸು ಹಿಡ್ಕೊಂಬಂದು ಬೂಸ ಕುಡಿಸ್ತಾ ಇದ್ದಾರೆ ಹಸುಗೆ. ಪಪ್ಪಿತಂಗೆ ತಿರುಗಿ ಸಾಕಾಗಿ ಈಗ ನೀರು ಕುಡಿತಾ ಇದ್ದಾರೆ. ಮೇಡಮ್ ಅವರಿಗೆ ಫುಲ್ ಸುಸ್ತಾಗಿದೆ, ಅದಕ್ಕೆ ನೀರು ಕುಡಿತಾ ಇದ್ದಾರೆ. ಸರಿ, ನಮ್ಮ ಕುಟ್ಟಿ ನಮ್ಮ ಪಪ್ಪಿತ ಇಬ್ಬರು ಸೇರ್ಕೊಂಡು ನನ್ನ ಕ್ಯಾತೆ ಮಾಡ್ತವ್ರೆ. ನಮ್ಮ ಅಜ್ಜಿ ಹಾಲು ಕರ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಕುಟ್ಟಿನ ಮತ್ತು ಅವ್ರ ಅಮ್ಮನ ಇಬ್ಬರನ್ನು ತಗೊಂಬಂದು ಕಟ್ಟಿದ್ದಾರೆ. ಇವಳಿಗೆ ನೀರು ಇಕ್ಕಿದ್ರೆ ಕುಡಿಯಲ್ಲ, ನೀರು ನೋಡಿದ್ರೆ ತಗೊಂಬಂದು ಇಕ್ಕು ಅಂತ ಹೇಳೋದು ನೋಡಿ. ಒಂದು ಡ್ರಾಪ್ ಕೂಡ ಕುಡಿಯಲಿಲ್ಲ ಇಕ್ಕಿದ್ರು. ಬಂದು ನನಗೆ ಕತೆ ಮಾಡೋದು ಇವಳು ಕುಟ್ಟಿ ನೋಡಿ. ನನ್ನ ಕಾಲು ನೆಕ್ಕಕ್ಕೆ ಬಟ್ಟೆ ತಿಂತೀಯ ಅಂದ್ರೆ ಆಲ್ರೆಡಿ ಒದ್ದೆನೇ ಮಾಡೋಕ್ಕೋಳೆ. ಫ್ರೆಂಡ್ಸ್, ನಮ್ಮ ಅಜ್ಜಿ ಹಾಲು ಕರಿತಾ ಇದ್ದಾರೆ. ಪ್ಯೂರ್ ಹಾಲು ಯಾರಿಗೆಲ್ಲ ಬೇಕು. ಕೊಟ್ಟಿದ್ದಕ್ಕೆ ನನ್ನ ಹತ್ರನೂ ಬರ್ತಾಯಿಲ್ಲ. ಇನ್ನೊಂದು 10 ನಿಮಿಷ, ಒಂದು 5 ನಿಮಿಷ ಆದಮೇಲೆ ನಿಧಾನಕ್ಕೆ ಬರೋದು. ನೋಡಿ, ಅಯ್ಯೋ ಕರ್ಮ.
ಫ್ರೆಂಡ್ಸ್, ನಮ್ಮ ಕುಟಿ ಜೊತೆ ಫೋಟೋ ತೊಗೊಳಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ. ಅದು ಒಂದೇ ಒಂದು ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ. ಅವಳು ಸಡನ್ನಾಗಿ ಬಂದ್ಬಿಟ್ಟು ಫೋನಿಗೆ ಬಾಯ್ ಆಗ್ತಾಳೆ. ಮತ್ತು ನಾನು ಚೂಡಿದಾರ ಹಾಕಿದ್ದೀನಲ್ಲ ಅದಕ್ಕೆಲ್ಲ ಬಾಯ್ ಆಗ್ತಾಳೆ, ನನ್ನ ಟಾಪಿಗೆಲ್ಲ. ಅದೇ ನಂದು ಫಸ್ಟು ನಾನೊಂದು ಕುಟ್ಟಿ ಸಾಕಿದ್ದೆ. ಅವಳೆಷ್ಟು ಚೆಂದ ಅಂದರೆ ಫೋಟೋಗೆ ಪೋಸ್ ಕೊಡು ಅಂದ ತಕ್ಷಣ ಸುಮ್ಮನೆ ಇರೋಳು. ಇವಳು ಫೋಟೋಗಲ್ಲ ಏನಕ್ಕೂ ಪೋಸ್ ಕೊಡೋಲ್ಲ. ಇವಳು ನೋಡಿ, ಇವಳನ್ನ ನೋಡಿ, ಬಾಯಿ ಎಲ್ಲಿರುತ್ತೆ? ಬಟ್ಟೆ ಮೇಲೆ ಇರುತ್ತೆ ಬಾಯಿ. ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಟೇಕನ್ ಮಾಡ್ತಿದ್ವು ಗೊತ್ತಾ. ಅದು ಮುಳ್ಳು ಚುಚ್ಚಿಸ್ಕೊಂಬಂದಿದೆ, ಅದನ್ನು ತೆಗಿ ಅಂತ ಹೇಳ್ತಾ ಇದೆ. ಇದು ಮುಳ್ಳನ್ನೆಲ್ಲ ತೆಗಿತಾ ಇದೆ ನೋಡಿ. ಎಷ್ಟು ಚೆಂದ ಅಲ್ಲ ಮೂಗು ಪ್ರಾಣಿಗಳು ನೋಡಿ. ಒಂಚೂರು ಕಿತ್ತಾಡ್ತಾ ಇಲ್ಲ ಎರಡೂ. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಇಲ್ಲಿ ಆಡ್ತಾ ಇರೋದು. ಅಯ್ಯೋ ಬಿಟ್ರೆ ನನ್ನ ತಳ್ತಾಳೆ ಅವಳು. ನಮ್ಮ ಅಜ್ಜಿದು ಹಾಲು ಕರೆದ ಆಯಿತು. ಇವಾಗ ಹಾಲನ್ನ ತಗೊಂಡು ಮನೆಗೆ ಹೋಗ್ತಾ ಇರೋದು. ಇವರಿಬ್ರನ್ನ ಒಳಗೆ ಕಟ್ಬಿಟ್ಟು. ಫ್ರೆಂಡ್ಸ್, ಇನ್ನೇನು ಆಲ್ರೆಡಿ 6:15, ಇನ್ನೇನು 6:40 ಆಗ್ತಾಯಿದೆ. ಸ್ವಲ್ಪ ಸ್ವಲ್ಪನೇ ಕತ್ಲಾಗ್ತಾ ಇದೆ. ಯಾಕೆಂದರೆ ಈ ಟೈಮಲ್ಲಿ ಕತ್ಲು ಬೇಗ ಆಗಲ್ಲ, ಬೆಳಕು ಬೇಗ ಹರಿಯುತ್ತೆ ನೋಡಿ. ಇನ್ನೂ ಹಾಗೇ ಇದೆ. ಬಸ್ಸು ಏನಿದೆ ಅದು ಫುಲ್ಲು ಮೈ ಕೈನೆಲ್ಲ ಕಿತ್ಕೊಳದೆ ನೋಡಿ. ಹುಷಾರು ಮಾಡಿ ಸ್ವಲ್ಪ ದಿನಕ್ಕೆ ಮತ್ತೆ ಕಿತ್ಕೊಂಡ್ಬಂದಿದೆ. ಯಾವಾಗಲೂ ಏನಾದರೂ ಒಂದು ಅವಂತರ ಮಾಡ್ಕೊತಿರೋದೇನೆ ಇದು. ಕಣ್ಣ ಹತ್ರ ಕಿತ್ಕೊಂತು, ಕುತ್ತಿಗೆ ಹತ್ರ ಕಿತ್ಕೊಂತು, ಹಿಂದ್ಗಡೆ ಗಂಟ್ಲ ಕಿಲ್ಲಿ ಏನು ಪಾಟಿದೆ ಅಲ್ಲೆಲ್ಲ ಕಿತ್ಕೊಂಡಿತ್ತು. ಎಲ್ಲ ಹುಷಾರು ಮಾಡ್ದಂಗೆ ಅದು ಹುಷಾರಾಗೋಷ್ಟೊತ್ತಿಗೆ ಇನ್ನೊಂದನ್ನು ಊಟ ಹಾಕ್ಕೊಂಡಿರುತ್ತೆ. ಕುಟ್ಟಿ ಹತ್ರ ಒಬ್ಳದ್ರೇ ಫೋಟೋ ತೊಗೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಫೋನ್ ಹಿಡ್ದಿದ ತಕ್ಷಣವೇ ನಮ್ಮ ಪಪ್ಪಿತ ಬಂದ್ಬಿಟ್ಟು ಕುಟ್ಟಿ ಕೆನ್ನೆಗೆ ಮುತ್ಕೊಟ್ಲು. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ಅದನ್ನು ಕೂಡ ಫೋಟೋನ ಕೂಡ ಮರ್ಚ್ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಅಜ್ಜಿ ಕುಟ್ಟಿನ ಮತ್ತು ಅವ್ರ ಅಮ್ಮನ ಒಳಗೆ ಕಟ್ಟಿದ್ರು. ಏಕೆಂದರೆ ಆಲ್ರೆಡಿ ಸಂಜೆ ಆಗ್ತಾ ಬಂತು. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಆಟ ಆಡೋದು. ಬಿಡು ಅಂತ ಹೊರಟ್ರು ಇಬ್ಬರು. ಏನೇನೋ ಕಾಣಿಸಲ್ಲ, ಸ್ವಲ್ಪ ಕಾಣಿಸ್ತದೆ ಅಷ್ಟೆ. ಎನರ್ಜಿ ಡೌನ್ ಆದಾಗಿಲ್ಲ, ಸ್ವಲ್ಪನೇ ನೀರನ್ನ ಕುಡಿದು ಎನರ್ಜಿನ ಹೈ ಮಾಡ್ಕೊತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಟಾಟಾ, ಬಾಯ್.